ತಾರ್ಕಿಕ ಅಂತ್ಯಕ್ಕೆ ಬಂತ ಪುತ್ತೂರು ಪುಂಡನ ಪ್ರಕರಣ. ಸಂತ್ರಸ್ತೆಯನ್ನು ಮದುವೆ ಆಗ್ತೀನಿ ಅನ್ನ ಪುಂಡ ಕೃಷ್ಣ ಮದುವೆ ಆಗ್ತೀನಿ ಅಂದರೆ ಕಂಡೀಷನ್ ಅಪ್ಲೈ ಅನ್ನ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಸಂಚಲನ ಸೃಷ್ಟಿಸಿದ್ದ ಕೇಸ್ ಇದು. ತಾರ್ಕಿಕ ಅಂತ್ಯಕ್ಕೆ ಬಂತ ಈ ಒಂದು ಕೇಸ್. ಸಂತ್ರಸ್ತೆಯನ್ನ ಮದುವೆ ಆಗ್ತೀನಿ ಅನ್ನ ಪುಂಡ ಕೃಷ್ಣ ಮದುವೆ ಆಗ್ತೀನಿ ಆದರೆ ಕಂಡೀಷನ್ ಅಪ್ಲೈ ಅಂತ ಹೇಳಿದ್ನ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಸಂಚಲನ ಕ್ರಿಯೇಟ್ ಮಾಡಿದಂಥ ಒಂದು ಸುದ್ದಿ ಇದು, ಕೇಸ್ ಇದು. ಷರತ್ತುಗಳೊಂದಿಗೆ ಸಂಧಾನಕ್ಕೆ ಕರೆದ ಕೃಷ್ಣ ಜೆ ರಾವ್ ಫ್ಯಾಮಿಲಿ. ಯುವತಿಯನ್ನ ಪ್ರೀತಿಸಿ ಮಗುವಾದ ಬಳಿಕ ತಿರಸ್ಕರಿಸಿ ಬಿಟ್ಟಿದ್ದ ಈತ. ಪುತ್ತೂರು ಬಿಜೆಪಿಯ ಮುಖಂಡ ಜಗನ್ನಿವಾಸ್ ರಾವ್ನ ಪುತ್ರ. ಸಂತ್ರಸ್ತೆ ಕುಟುಂಬದ ಜೊತೆ ನಿರಂತರವಾಗಿ ನಿಂತಿತ್ತು ನಿಮ್ಮ ಗ್ಯಾರಂಟಿ ನ್ಯೂಸ್. ಗ್ಯಾರಂಟಿ ನ್ಯೂಸ್ ಮೂಲಕ ಅಳಲು ತೋಡಿಕೊಂಡಿತ್ತು ಕುಟುಂಬ. ತಾರ್ಕಿಕ ಅಂತ್ಯಕ್ಕೆ ಬಂತ ಹಾಗಾದ್ರೆ ಪುತ್ತೂರು ಪುಂಡನ ಪ್ರಕರಣ. ಸಂತ್ರಸ್ತೆಯನ್ನ ಮದುವೆ ಆಗ್ತೀನಿ ಅನ್ನ ಪುಂಡ ಕೃಷ್ಣ ಹಾಗಾದ್ರೆ ಮದುವೆ ಆಗ್ತೀನಿ ಆದರೆ ಕಂಡೀಷನ್ ಅಪ್ಲೈ ಅಂತ ಏನಾದರೂ ಹೇಳಿದ್ನ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಸಂಚಲನ ಸೃಷ್ಟಿಸಿದ್ದಂಥ ಒಂದು ಪ್ರಕರಣ ಇದು. ಯುವತಿಯನ್ನ ಪ್ರೀತಿಸಿ ಮಗು ಆದ ಬಳಿಕ ಆಕೆಯನ್ನ ತಿರಸ್ಕಾರ ಮಾಡಿಬಿಟ್ಟಿದ್ದ ಈತ. ಪುತ್ತೂರು ಬಿಜೆಪಿಯ ಮುಖಂಡ ಜಗನ್ನಿವಾಸ್ ರಾವ್ನ ಪುತ್ರ ಈತ. ಸಂತ್ರಸ್ತೆ ಕುಟುಂಬದ ಜೊತೆಗೆ ನಿಮ್ಮ ಗ್ಯಾರಂಟಿ ನ್ಯೂಸ್ ನಿರಂತರವಾಗಿ ನಿಂತುಕೊಂಡಿತ್ತು. ಗ್ಯಾರಂಟಿ ನ್ಯೂಸ್ ಮೂಲಕ ಅಳಲು ತೋಡಿಕೊಂಡಿದ್ದಂಥ ಕುಟುಂಬಸ್ಥರು. ಗಮನಿಸ್ತಾ ಇದ್ದೀವಿ, ಸಂತ್ರಸ್ತೆಯನ್ನೇ ಮದುವೆ ಆಗ್ತೀನಿ ಅನ್ನ ಇಲ್ವಾ ಅನ್ನೋ ಒಂದು ಪ್ರಶ್ನೆ. ಆಕೆಯನ್ನು ಪ್ರೀತಿಸಿ ಆಕೆಗೊಂದು ಮಗು ಕೂಡ ಕೊಟ್ಟಿದ್ದಾನೆ. ಅದಾದ ನಂತರ ಆಕೆಯನ್ನು ಕೈ ಬಿಟ್ಬಿಟ್ಟಿದ್ದಾನೆ. ಮೋಸ ಮಾಡಿದ್ದ ಆಕೆಗೆ. ಬಟ್ ಗ್ಯಾರಂಟಿ ನ್ಯೂಸ್ ಆ ಯುವತಿ ಮತ್ತು ಆ ಯುವತಿಯ ಕುಟುಂಬಸ್ಥರ ಜೊತೆಗೆ ನಿಂತ್ಕೊಂಡಿತ್ತು. ನೋಡಿ, ಕೃಷ್ಣ ಜೆ ರಾವ್ ಈತನೇ ಆಕೆಗೆ ಪ್ರೀತಿಸಿ ಮಗು ಕೊಟ್ಟು ಮೋಸ ಮಾಡಿದವನು, ನೀನು ಬೇಡ ಅಂತ ಹೇಳಿದವನು. ಫೋಟೋದಲ್ಲಿ ತೋರಿಸ್ತಾ ಇದ್ದೀವಿ ಕೃಷ್ಣ ಜೆ ರಾವ್. ಷರತ್ತುಗಳನ್ನು ವಿಧಿಸಿ ಸಂಧಾನಕ್ಕೆ ಒಪ್ಪಿದ ಕೃಷ್ಣ ಜೆ ರಾವ್ ಫ್ಯಾಮಿಲಿ. ಕೃಷ್ಣನ ಕುಟುಂಬಸ್ಥರು ಸಂತ್ರಸ್ತ ಯುವತಿಗೆ ನೀಡಿದ ಷರತ್ತೇನು? ಹಾಗಾದ್ರೆ ಷರತ್ತುಗಳನ್ನು ವಿಧಿಸಿದಾರಂತೆ. ಕೃಷ್ಣನ ಕುಟುಂಬಸ್ಥರು ಸಂತ್ರಸ್ತ ಯುವತಿಗೆ ನೀಡಿದ ಷರತ್ತೇನು? ಒಂದು, ಯಾವುದೇ ಮಾಧ್ಯಮದಲ್ಲಿ ಪತ್ರಿಕಾಗೋಷ್ಠಿಯಲ್ಲಿ ಕುಳಿತುಕೊಳ್ಳಬಾರದು. ಕುಟುಂಬದ ವಿರುದ್ಧ ಯಾವುದೇ ಹೇಳಿಕೆಗಳನ್ನು ನೀಡಬಾರದು. ಕಲ್ಲಡಕದಲ್ಲಿ ಆಯೋಜಿಸಿದ ಮಗುವಿನ ನಾಮಕರಣ ಕಾರ್ಯಕ್ರಮ ಕೈ ಬಿಡಬೇಕು. ಸಂಧಾನಕ್ಕೆ ಸಂತ್ರಸ್ತ ಯುವತಿ ಮತ್ತು ಆಕೆಯ ತಾಯಿ ಮಾತ್ರ ಬರಬೇಕು. ಷರತ್ತುಗಳಿಗೆ ಒಪ್ಪಿದ ಸಂತ್ರಸ್ತ ಯುವತಿಯ ಕುಟುಂಬಸ್ಥರು ಒಪ್ಕೊಂಡಿದ್ದಾರೆ. ಪಾಪ ಇನ್ನೇನು ಮಾಡೋಕ್ಕಾಗುತ್ತೆ. ಆದರೆ ಜನವರಿ 31ರ ಒಳಗೆ ಮದುವೆ ಮಾಡಿಕೊಡೋದಕ್ಕೆ ಆಗ್ರಹ ಇಟ್ಟಿದ್ದಾರೆ. ಕಾನೂನು ಪ್ರಕಾರವೇ ಮದುವೆ ಮಾಡಿಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ಆಗ್ರಹ ಇದೆ. ಪೊಲೀಸ್ ಠಾಣೆಯಲ್ಲೇ ಸಂಧಾನ ಮಾತುಕತೆ ನಡೆಸಲು ಆಗ್ರಹಿಸಲಾಗಿದೆ. ಷರತ್ತುಗಳನ್ನು ವಿಧಿಸಿ ಸಂಧಾನಕ್ಕೆ ಒಪ್ಪಿದ ಕೃಷ್ಣ ಜೆ ರಾವ್ ಫ್ಯಾಮಿಲಿ. ನೋಡಿ, ಮಾಡೋದೆಲ್ಲ ಮಾಡಿ ಷರತ್ತುಗಳನ್ನು ಬೇರೆ ಹಾಕಿದ್ದಾರೆ ಇವರು. ಷರತ್ತುಗಳನ್ನು ಆ ಪುಂಡ ಮಗ ಮಾಡಿದ ತಪ್ಪಿಗೆ ಒದ್ದು ಬುದ್ಧಿ ಹೇಳೋದೋಗಿ ಈ ಕುಟುಂಬಸ್ಥರು, ಆತನ ಕುಟುಂಬಸ್ಥರು ಷರತ್ತುಗಳನ್ನು ವಿಧಿಸಿದ್ದಾರೆ. ಪಾಪ ಆ ಸಂತ್ರಸ್ತೆಗೆ ಷರತ್ತುಗಳನ್ನು. ಮಗ ಮಾಡಿರೋದೇ ಹೊಲಸು ಕೆಲಸ. ಆಕೆಯನ್ನು ಪ್ರೀತಿಸಿ ಆಕೆಗೊಂದು ಮಗು ಕೊಟ್ಟು ಅದಾದ ನಂತರ ಆಕೆಯನ್ನು ಕೈ ಬಿಟ್ಟಿದ್ದಾನೆ. ಇಷ್ಟೆಲ್ಲ ಮಾಡಿ ಆದಮೇಲೆ ಆಕೆಯನ್ನು ಸೇರಿಸ್ಕೊಳ್ಳೋದಕ್ಕೆ ಇಷ್ಟೆಲ್ಲ ಹೈ ಡ್ರಾಮಾ, ಇಷ್ಟೆಲ್ಲ ಷರತ್ತುಗಳು. ಮಾಧ್ಯಮದಲ್ಲಿ ಪತ್ರಿಕಾಗೋಷ್ಠಿಯಲ್ಲಿ ಕುಳಿತುಕೊಳ್ಬಾರ್ದಂತೆ. ಕುಟುಂಬದ ವಿರುದ್ಧ ಯಾವುದೇ ಹೇಳಿಕೆಗಳನ್ನು ನೀಡಬಾರ್ದಂತೆ. ಅಲ್ಲ, ನೀವು ಚೆನ್ನಾಗಿದ್ರೆ, ನೀವು ಆಕೆಯನ್ನು ಚೆನ್ನಾಗಿ ನೋಡಿಕೊಂಡ್ರೆ ಆಕೆ ಯಾಕೆ ಮಾಧ್ಯಮದ ಮುಂದೆ ಬರ್ತಾಳೆ? ಕಲ್ಲಡಕದಲ್ಲಿ ಆಯೋಜಿಸಿದ ಮಗುವಿನ ನಾಮಕರಣ ಕಾರ್ಯಕ್ರಮ ಕೈ ಬಿಡಬೇಕಂತೆ.
ಸಂಧಾನಕ್ಕೆ ಸಂತ್ರಸ್ತ ಯುವತಿ ಮತ್ತು ಆಕೆಯ ತಾಯಿ ಮಾತ್ರ ಬರಬೇಕಂತೆ. ಓಕೆ, ಎರಡು ಕುಟುಂಬಗಳು ಕೂತ್ಕೊಂಡು ಮಾತಾಡಿ ಒಂದಾಗ್ಲಿ, ಯಾರಿಗೂ ಏನು ಪ್ರಾಬ್ಲಮ್ ಇಲ್ಲ. ಸಂಚಲನ ಮೂಡಿಸಿದಂತಹ ಪುತ್ತೂರಿನ ಕೃಷ್ಣ ಜಯರಾವ್ ಪ್ರಕರಣ ಇದೀಗ ತಾರ್ಕಿಕ ಅಂತ್ಯಕ್ಕೆ ಬಂದಿರುವಂತೆ ಕಾಣ್ತಾ ಇದೆ. ಈ ಬಗ್ಗೆ ಮಾತಾಡಲಿಕ್ಕೆ ನಮ್ಮ ಜೊತೆ ಮಹಿಳಾ ಪರ ಹೋರಾಟಗಾರ್ತಿ ಮತ್ತು ನಿರಂತರವಾಗಿ ಈ ಪುತ್ತೂರು ಪ್ರಕರಣಕ್ಕೆ ಸಂಬಂಧಿಸಿದಂತೆ ಆ ಸಂತ್ರಸ್ತೆ ಮಹಿಳೆಯ ಜೊತೆ ಇದ್ದಂತಹ ಪ್ರತಿಭಾ ಕುಳಾಯ್ ಅವರು ನಮ್ಮ ಜೊತೆ ಇದ್ದಾರೆ. ಮೇಡಮ್, ಏನು ಈಗ ಏನು ತಾರ್ಕಿಕ ಅಂತ್ಯಕ್ಕೆ ಬಂದಿರುವಂತೆ ಕಾಣ್ತಾ ಇದೆ, ಏನು ತಾರ್ಕಿಕ ಅಂತ್ಯ ಆಗುತ್ತೆ ಅಂತ ಹೇಳಿ? 19ನೇ ತಾರೀಕು ಜಾನ್ವರಿಗೆ ಮೊನ್ನೆ ನಮಗೆ ಒಂದು ನಮಿತಾ ಸಂತ್ರಸ್ತೆ ತಾಯಿಗೆ ಒಂದು ಫೋನ್ ಕಾಲ್ ಬರ್ತದೆ. ಮತ್ತು ಅವ್ರ ಮನೆಗೆ ಸಹ ಸಂಧಾನಕ್ಕೆ ಬಂದಿದ್ದರು. ಅವ್ರು ಹೇಳಿದರು ಕೃಷ್ಣ ಜೆ ರಾವ್ ಅವ್ರ ಫ್ಯಾಮಿಲಿ ಮದುವೆ ಆಗಲಿಕ್ಕೆ ರೆಡಿ ಆಗಿದ್ದಾರೆ, ಆದರೆ ಕೆಲವೊಂದು ಕಂಡೀಷನ್ಸ್ ಇದೆ, ಆ ಕಂಡೀಷನ್ ಪ್ರಕಾರ ನೀವು ಒಪ್ಕೊಂಡ್ರೆ ಅವ್ರು ಮದುವೆ ಆಗ್ತಾರೆ ಅಂತ ಹೇಳಿ. ಫಸ್ಟ್ ಕಂಡೀಷನ್ ಏನಂದರೆ ಇನ್ನು ಮುಂದೆ ಯಾವುದೇ ಒಂದು ಪ್ರೆಸ್ ಮೀಟಿಗೆ ಕುತ್ಕೊಳ್ಬಾರ್ದು ತಾಯಿ ಮಗಳು ಅಂತ ಹೇಳಿ. ಅದಕ್ಕೆ ಅವ್ರು ಒಪ್ಕೊಂಡ್ರು. ಇನ್ನೊಂದು ನಾಳ್ದು 24 ತಾರೀಕಿಗೆ ಏನು ನಾಮಕರಣ ಶಾಸ್ತ್ರ ಕಲ್ಲಡ್ಕದಲ್ಲಿ ನಾವು ಇಟ್ಕೊಂಡಿದ್ದೇವೆ ಅದನ್ನು ಅವ್ರು ಮಾಡಬಾರ್ದು ಅಂತ ಹೇಳಿ ಅದಕ್ಕೂ ಅವ್ರು ಒಪ್ಕೊಂಡಿದ್ದಾರೆ. ಮತ್ತು 3ನೇ ಕಂಡೀಷನ್ ಏನಂದರೆ ಅವರು ಸಂಧಾನಕ್ಕೆ ಹೋಗುವಾಗ ನಾನಾಗಲಿ ನಂಜುಂಡಿ ಅವರು ಆಗಲಿ ಆ ಸಂಧಾನಕ್ಕೆ ಬರಬಾರ್ದು ಅಂತ ಹೇಳಿ ಅದಕ್ಕೂ ನಾವು ಒಪ್ಕೊಂಡಿದ್ದೇವೆ. ಬಟ್ ಖಾಲಿ ತಾಯಿ ಮಗಳನ್ನು ನಾವು ಕಳಿಸ್ಲಿಕ್ಕೆ ರೆಡಿ ಇಲ್ಲ. ತಾಯಿ ಮಗಳು ಈ ಸಂಧಾನ ಆಗಬೇಕು ಅಂತಾದರೆ ಈಗಾಗಲೇ ಇದು ಪುತ್ತೂರು ಪೊಲೀಸ್ ಸ್ಟೇಷನಲ್ಲಿ ಈ ಪ್ರಕರಣ ದಾಖಲೆ ಇದೆ, ಅಲ್ಲಿ ಕಂಪ್ಲೇಂಟ್ ಆಗಿದೆ. ಅಲ್ಲಿ ಪೊಲೀಸ್ ಸ್ಟೇಷನ್ ಮುಖಾಂತರ ಇವರು ಈ ಮಾತುಕತೆ ಏನಿದೆ ಮದುವೆದು ಅಲ್ಲಿ ಮಾಡಿ ಅವ್ರು ಮುಗಿಸ್ಬೇಕು. ಒಂದು ವೇಳೆ ಆಗೋದಿಲ್ಲ ಅಂತಾದರೆ ಅವರು SP ಹತ್ರನೂ ಹೋಗ್ಬೋದು. ಅದು ಬಿಟ್ಟು ಇವರಿಬ್ಬರನ್ನೇ ಅಲ್ಲಿಗೆ ಅವ್ರ ಹತ್ರ ಸಂಧಾನಕ್ಕೆ ಕಳಿಸ್ಲಿಕ್ಕೆ ನಾವು ರೆಡಿ ಇಲ್ಲ ಅಂತ ಈ ಸಂದರ್ಭದಲ್ಲಿ ಹೇಳಿಕೆ. ಈಗ ಇವು ನಾಮಕರಣ ಶಾಸ್ತ್ರವನ್ನು ಇದೇ ಮುಂದೆ 2 ದಿನಗಳಲ್ಲಿ ನೀವು ಆಯೋಜನೆ ಮಾಡಿದ್ರಿ, ಅದೀಗ ಪೋಸ್ಟ್ಪೋನ್ ಆಗಿರುವಂಥದ್ದು ಅಥವಾ ಕ್ಯಾನ್ಸಲ್ ಆಗಿ ಮುಂದಿನ ದಿನಗಳಲ್ಲಿ ಮಾಡ್ತೇವೆ ಅಂತ ಹೇಳುವಂತಹ ಭರವಸೆಯನ್ನು ಕೂಡ ಕೊಟ್ಟಿರುವಂಥದ್ದು. ಯಾಕೋಸ್ಕರ ಪೋಸ್ಟ್ಪೋನ್ ಮಾಡಿದ್ರೆ ಅದೇ ಡೇಟಲ್ಲಿ ಯಾಕೆ ಮಾಡಲಿಲ್ಲ ಕಲ್ಲಡ್ಕದಲ್ಲಿ ಅಂತ ಹೇಳುವಂಥ? ಅದೇ ಇವ್ರು ಹೇಳಿದಾರಲ್ಲ, ಈಗ ಮಾಡಬಾರ್ದು ಅಂತ ಹೇಳಿದ್ದಾರೆ, ಮದುವೆ ಆಗ್ತೇವೆ ಅಂತ ಹೇಳಿದ್ದಾರೆ. ಮದುವೆ ಆಗಲಿ ಅಲ್ಲ, ಈಗ ನಾಮಕರಣ ಮಾಡೋದು ಇಂಪಾರ್ಟೆಂಟ್ ಅಲ್ಲ, ಅವ್ರು ಇಬ್ಬರು ಮದುವೆ ಆಗೋದು ಇಂಪಾರ್ಟೆಂಟ್. ನಾಮಕರಣ ಮತ್ತು ಮದುವೆ ಆದಮೇಲೆ ಅವ್ರು ಮಾಡ್ಕೊಳ್ತಾರೆ. ಆದರೆ ಈ ಮಾತುಗಳನ್ನು ಪ್ರತಿ ಸಲ ನಮ್ಮ ಹೋರಾಟದ ದಾರಿ ತಪ್ಪಿಸಲಿಕ್ಕೆ ಬೇಕಾಗಿ ತುಂಬ ಸಲ ಇಂಥ ಮಾತುಗಳನ್ನು ಹೇಳಿದ್ದಾರೆ. ಮದುವೆ ಆಗ್ತೇವೆ ಅಂತ ಹೇಳ್ತಾರೆ, ಅದರ ನಂತರ ನಾವು ಬೇಲ್ ರಿಜೆಕ್ಷನ್ಗೆ ಹಾಕಲಿಕ್ಕೆ ಹೋಗುವಾಗ ಇಲ್ಲ ಅವರು ನಾಳ್ದು ಶುಕ್ರವಾರ ಮದುವೆ ಆಗ್ತಾರೆ, ನಾಳ್ದು ಸಂಧಾನಕ್ಕೆ ಬನ್ನಿ, ಶುಕ್ರವಾರ ಬನ್ನಿ, ಬುಧವಾರ ಬನ್ನಿ, ಗುರುವಾರ ಬನ್ನಿ ಅಂತ ಹೇಳಿ 6 ತಿಂಗಳು ತಗೊಂಡಿದ್ದಾರೆ. ಬಟ್ ಅದನ್ನು ನಾವು ಪಬ್ಲಿಕ್ಕಲ್ಲಿ ಹೇಳ್ಕೊಂಡಿರಲಿಲ್ಲ. ಇವತ್ತು ನಾನು ಪಬ್ಲಿಕ್ಕಲ್ಲಿ ಹೇಳ್ತಾ ಇದ್ದೇನೆ, ಇನ್ನೂ ಸ್ವಲ್ಪ ಕಾಲ ಅವಕಾಶ ನಾನು ಅವ್ರಿಗೆ ಕೊಟ್ಟಿದ್ದೇನೆ, January 31 ಅದರ ಒಳಗೆ ಅವ್ರು ರಿಜಿಸ್ಟರ್ ಮ್ಯಾರೇಜ್ ಆಗಬೇಕು, ಮದುವೆ ಆಗಬೇಕು. ಒಂದು ವೇಳೆ ಆಗಲಿಲ್ಲ ಅಂತಾದರೆ ಖಂಡಿತವಾಗಿ ಕಲ್ಲಡ್ಕದಲ್ಲಿ ಮತ್ತೆ February 7 ದೊಡ್ಡ ಮಟ್ಟಿನಲ್ಲಿ ನಾವು ಪ್ರತಿಭಟನೆಯ ಇನಾಗ್ರೇಷನ್ ಅಂತ ಹೇಳಿಕೊಂಡು ನಾವು ಇದು ನಾಮಕರಣ ಶಾಸ್ತ್ರವನ್ನಲ್ಲಿ ಮಾಡಲಿಕ್ಕೆ ಹೊರಟಿದ್ದೇವೆ. ಕೊನೆಯದಾಗಿ ಈ ಪ್ರಕರಣಕ್ಕೆ ಸಂಬಂಧಿಸಿದ ಈಗ ನಿಮ್ಮನ್ನು ಮತ್ತು KP ನಂಜುಂಡಿ ಅವರನ್ನು ಈ ಷರತ್ತುಗಳಲ್ಲಿ ನೀವು ಬರಬಾರ್ದು ಅಂತ ಹೇಳುವಂತಂದ್ರೆ ಸಂಧಾನಕ್ಕೆ ಮುಂದಿನ ದಿನಗಳಲ್ಲಿ ಬರಬಾರ್ದು ಅಂತ ಹೇಳುವಂಥ ಮಾತುಗಳನ್ನು ನಾವು ಹೇಳಿರುವಂಥದ್ದು. ಈಗ ಈ ಮಾತುಗಳು ಯಾಕೆ ಅವರ ದಾರಿ ತಪ್ಪಿಸ್ಲಿಕ್ಕೆ ಅಂದ್ರೆ ಏನು ಸಂತ್ರಸ್ತ ಇದ್ದಾರೆ ಅಥವಾ ಅವರ ಪೋಷಕರಿದ್ದಾರೆ, ಅವರನ್ನು ದಾರಿ ತಪ್ಪಿಸ್ಲಿಕ್ಕೆ ನಡೆಯುವಂಥ ಷಡ್ಯಂತ್ರ ಅಂತ ಹೇಳ್ಬೋದಾ? ಖಂಡಿತವಾಗಿ. ಯಾಕೆಂದ್ರೆ ನೋಡಿ, ಈಗ ಸ್ಟ್ರಾಂಗ್ ಆಗಿ ನಿಂತ್ಕೊಂಡದ್ದು ನಾನು ಮತ್ತೆ KP ನಂಜುಂಡಿ ಅವರು. ಈಗ ನಾವಿಬ್ರು ಈಗ ಅವ್ರ ಸಂಧಾನಕ್ಕೆ ಹೋಗುವಾಗ ಅವ್ರು ಅನ್ಕೊಂಡಿದ್ದಾರೆ ಇವರಿಬ್ರು ಇಲ್ಲ ಅಂತ ಆದರೆ ನಾವು ಏನು ಬೇಕಾದರೂ ಹೇಳಿ ಏನು ಬೇಕಾದರೂ ಮಾಡಿ ಇವರನ್ನು ಒಪ್ಪಿಸ್ಬೋದು, ದಬಾಯಿಸ್ಬೋದು, ಆಮಿಷ ಕೊಡ್ಬೋದು, ಏನು ಬೇಕಾದರೂ ಮಾಡ್ಕೊಳ್ಬೋದು ಅಂತ ಹೇಳಿ ಅವ್ರು ಅಂದ್ಕೊಂಡಿದ್ದಾರೆ. ಬಟ್ ಅದು ತಪ್ಪು, ಅದಕ್ಕೆ ಯಾವ ಅವಕಾಶವೂ ಇಲ್ಲ. ಯಾಕೆಂದರೆ ಈ ಸಂತ್ರಸ್ತೆ ಮಹಿಳೆ ಆಗಲಿ ಅವಳ ತಾಯಿ ಆಗಲಿ ಇಬ್ಬರು ನನ್ನನ್ನು KP ನಂಜುಂಡಿ ಅವರನ್ನು ನಂಬ್ಕೊಂಡಿದ್ದಾರೆ. ಯಾಕೆಂದರೆ ಇನ್ನು ಮುಂದಕ್ಕೆ ಈ ಕೇಸ್ ಮದುವೆ ಆದರೂ ನಾವು ಅವ್ರ ಜೊತೆ ಇರ್ತೇವೆ ಅಂತ ನಾನು ಈ ಮೂಲಕ ಹೇಳಲಿಕ್ಕೆ ಇಚ್ಛಿಸ್ತೇನೆ. ಮತ್ತು ಇನ್ನು ಯಾವತ್ತೂ ಇಂಥ ಪ್ರಕರಣಗಳು ಆಗಬಾರ್ದು. ಮತ್ತು ಒಂದು ಹೆಣ್ಣಿಗೆ ನ್ಯಾಯ ಕೊಡಿಸಲಿಕ್ಕೆ ಇಷ್ಟು ಟೈಮ್ ತೆಗಿತಾರೆ ಅಂದರೆ ತುಂಬ ಬೇಸರದ ವಿಷಯ ಅಂತ ಹೇಳ್ತೀನಿ. ಇವಿಷ್ಟು ಪ್ರತಿಭಾ ಕುಳಾಯ್ ಅವರ ಮಾತಾಗಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ರಮಾನಂದ್ ಬೆಳಾಲ್ ಜೊತೆ ಆದಿತ್ಯ ದಂಡೋಲೆ, ಗ್ಯಾರಂಟಿ ನ್ಯೂಸ್, ಮಂಗಳೂರು.